ಇನ್ನು ಬಿಹಾರಕ್ಕೆ ಹೊಸ ಸಿಎಂ ಬಿಜೆಪಿ ಸಾಮ್ರಾಟ್ ಚೌಧರಿ ಈಗ ಬಿಹಾರ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆಯನ್ನು ನೀಡಿದ್ದಾರೆ. ಬಿಜೆಪಿಯ ಸಾಮ್ರಾಟ್ ಚೌಧರಿಗೆ ಮುಖ್ಯಮಂತ್ರಿ ಪಟ್ಟ ಲಭಿಸಲಿದೆ. ಒಂದು ಕಡೆಯಿಂದ ಬಿಜೆಪಿಯ ಶಾಸಕಾಂಗ ಏನಿದೆ ಆ ಒಂದು ಬಿಜೆಪಿಯ ಶಾಸಕಾಂಗ ಸಭೆಯಲ್ಲಿ ಡಿಸಿಎಂ ಚೌಧರಿ ಆಯ್ಕೆಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ನಾಳೆಯೇ ಪಾಟ್ನಾದಲ್ಲಿ ನೂತನ ಸಿಎಂ ಪದಗ್ರಹಣ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಸಿಎಂ ಆಯ್ಕೆಯಲ್ಲಿ ಯಾವುದೇ ಅಚ್ಚರಿ ಕೊಡದ ಬಿಜೆಪಿ ಹೈಕಮಾಂಡ್. ನಿತೀಶ್ ಸಂಪುಟದಲ್ಲಿ ಡಿಸಿಎಂ ಆಗಿದ್ದ ಸಾಮ್ರಾಟ್ ಚೌಧರಿ ಇದೀಗ ಸಿಎಂ ಆಗ್ತಾರಾ? ಸಾಮ್ರಾಟ್ ಚೌಧರಿಗೆ ಮಣೆ ಹಾಕಿದ ಬಿಜೆಪಿ ಹೈಕಮಾಂಡ್. ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ಸಿಎಂ ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಪಾಲಿಗೆ ಬಂತು ನೋಡಿ ಸಿಎಂ ಗದ್ದುಗೆ. 20 ವರ್ಷಗಳಿಂದ ಬಿಹಾರ ಸಿಎಂ ಆಗಿದ್ದಂತಹ ನಿತೀಶ್ ಕುಮಾರ್ ಅವರು ಬಿಜೆಪಿ ಜೊತೆಗಿನ ಒಪ್ಪಂದದ ಪ್ರಕಾರ ಸಿಎಂ ಸ್ಥಾನವನ್ನು ತ್ಯಜಿಸಿದ್ದಾರೆ. ಸಾಮ್ರಾಟ್ ಚೌಧರಿ ಸಂಪುಟದಲ್ಲಿ ನಿತೀಶ್ ಪುತ್ರ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಕೇವಲ 3 ವಾರಗಳ ಹಿಂದೆ ಜೆಡಿಯು ಸೇರಿದ ನಿತೀಶ್ ಪುತ್ರ. ಸೊ ಬಿಹಾರಕ್ಕೆ ಹೊಸ ಸಿಎಂ ಬಿಜೆಪಿ ಸಾಮ್ರಾಟ್ ಚೌಧರಿ. ಇದ್ರ ಮುಂದೆ ಬಿಹಾರ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ಅವರು ಈಗಾಗಲೇ ರಾಜೀನಾಮೆಯೊಂದನ್ನು ನೀಡಿದ್ದಾರೆ. ಬಿಜೆಪಿಯ ಸಾಮ್ರಾಟ್ ಚೌಧರಿಗೆ ಮುಖ್ಯಮಂತ್ರಿ ಪಟ್ಟ ಲಭಿಸಿದೆ. ಬಿಜೆಪಿಯ ಶಾಸಕಾಂಗ ಸಭೆಯಲ್ಲಿ ಡಿಸಿಎಂ ಚೌಧರಿ ಈಗ ಆಯ್ಕೆಯಾಗಿದ್ದಾರೆ. ನಾಳೆಯೇ ಪಾಟ್ನಾದಲ್ಲಿ ನೂತನವಾದಂತಹ ಸಿಎಂ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಸಿಎಂ ಆಯ್ಕೆಯಲ್ಲಿ ಯಾವುದೇ ರೀತಿಯಾಗಿ ಅಚ್ಚರಿ ಕೊಡದ ಬಿಜೆಪಿ ಹೈಕಮಾಂಡ್. ನಿತೀಶ್ ಸಂಪುಟದಲ್ಲಿ ಡಿಸಿಎಂ ಆಗಿದ್ದ ಸಾಮ್ರಾಟ್ ಚೌಧರಿಗೆ ಮಣೆ ಹಾಕಿದ ಬಿಜೆಪಿ ಹೈಕಮಾಂಡ್. ಖಂಡಿತವಾಗಲೂ ಬಿಹಾರಕ್ಕೆ ಈಗ ಹೊಸ ಸಿಎಂ ಎಂಟ್ರಿ ಕೊಟ್ಟಿದ್ದಾರೆ ಬಿಜೆಪಿ ಸಾಮ್ರಾಟ್ ಚೌಧರಿ ಅವರು. ಬಿಹಾರದ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಈಗಾಗಲೇ ಸತತವಾಗಿ 20 ವರ್ಷಗಳಿಂದ ಬಿಹಾರದಲ್ಲಿ ಸಿಎಂ ಆಗಿದ್ದಂತಹ ನಿತೀಶ್ ಕುಮಾರ್ ಅವರು ರಾಜೀನಾಮೆಯೊಂದನ್ನು ನೀಡಿದ್ದಾರೆ. ಈಗ ಸಿಎಂ ಆಗಿ ಸಾಮ್ರಾಟ್ ಚೌಧರಿ ಪಟ್ಟವನ್ನು ಅಲಂಕರಿಸ್ತಾರೆ. ಕೇವಲ 3 ವಾರಗಳ ಹಿಂದೆ ಜೆಡಿಯು ಸೇರಿದ್ದ ನಿತೀಶ್ ಪುತ್ರ ನಿಶಾಂತ್ ಅವರು. ಸೊ ಈಗೆಲ್ಲ ಇರಬೇಕಾದ್ರೆ ಬಿಜೆಪಿಯ ಸಾಮ್ರಾಟ್ ಚೌಧರಿಗೆ ಮುಖ್ಯಮಂತ್ರಿ ಪಟ್ಟ ಲಭಿಸಿದೆ. ಇಲ್ಲಿ ಒಂದು ಕಡೆ 20 ವರ್ಷಗಳಿಂದ ನಿತೀಶ್ ಕುಮಾರ್ ಅವರು ಆ ಒಂದು ರಾಜ್ಯದಲ್ಲಿ ಸಿಎಂ ಆಗಿರ್ತಾರೆ. ಸೊ ಹೀಗಿರಬೇಕಾದ್ರೆ ಬಿಹಾರಕ್ಕೆ ಈಗ ಹೊಸ ಸಿಎಂ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿ ಸಾಮ್ರಾಟ್ ಚೌಧರಿ ಈಗ ಸಿಎಂ ಆಗಲಿದ್ದಾರೆ. ಬಿಹಾರ ಸಿಎಂ ಸ್ಥಾನಕ್ಕೆ ಈಗಾಗಲೇ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಸತತವಾಗಿ 20 ವರ್ಷಗಳ ಕಾಲ ಸಿಎಂ ಆದಂಥವರು ಇವರು. ಸೊ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಸಿಗಿತ ಮಾಡಿದ್ದಾರೆ. ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಒಂದು ದಾಖಲೆಯನ್ನು ಸಿಗಿತ ಮಾಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ದಿಢೀರನೆ ರಾಜೀನಾಮೆಯೊಂದನ್ನು ನೀಡಿದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ ಒಂದು ಕಡೆ. ಅದರ ಜೊತೆಗೆ ಸಾಮ್ರಾಟ್ ಚೌಧರಿ ಅವರು ಈಗ ಮುಂದಿನ ಸಿಎಂ ಆಗ್ತಾರೆ ಅನ್ನುವಂತಹ ಮಾತುಗಳಿದೆ ಮತ್ತು ಅವರು ಪಟ್ಟವನ್ನು ಅಲಂಕರಿಸ್ತಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಮಾತುಗಳು ಕೇಳಿಬಂದಿದೆ. ಒಂದು ಕಡೆ ಬಿಹಾರದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಪಾಲಿಗೆ ಬಂತು ನೋಡಿ ಸಿಎಂನ ಗದ್ದುಗೆ. ಯಾಕೆಂತಂದರೆ 20 ವರ್ಷಗಳಿಂದ ಬಿಹಾರದ ಸಿಎಂ ಆಗಿದ್ದಂತಹ ನಿತೀಶ್ ಕುಮಾರ್ ಅವರು ಈಗ ರಾಜೀನಾಮೆಯೊಂದನ್ನು ನೀಡಿದ್ದಾರೆ. ಬಿಜೆಪಿ ಜೊತೆಗಿನ ಒಪ್ಪಂದದ ಪ್ರಕಾರ ಸಿಎಂ ಸ್ಥಾನವನ್ನು ತ್ಯಜಿಸಿದ್ದಾರೆ ನಿತೀಶ್ ಕುಮಾರ್ ಅವರು. ಸಾಮ್ರಾಟ್ ಚೌಧರಿ ಸಂಪುಟದಲ್ಲಿ ನಿತೀಶ್ ಪುತ್ರ ಡಿಸಿಎಂ ಆಗುವಂತಹ ಸಾಧ್ಯತೆ ಇದೆ. ಕೇವಲ 3 ವಾರಗಳ ಹಿಂದೆ ಅಷ್ಟೇ ಜೆಡಿಯು ಸೇರಿದಂತಹ ನಿತೀಶ್ ಪುತ್ರ. ಸೊ ಹೀಗಿರಬೇಕಾದ್ರೆ ಬಿಹಾರಕ್ಕೆ ಹೊಸ ಸಿಎಂ ಬಿಜೆಪಿ ಸಾಮ್ರಾಟ್ ಚೌಧರಿ. ಏನೋ 20 ವರ್ಷಗಳ ಕಾಲದಿಂದ ಸತತವಾಗಿ ಸಿಎಂ ಆದಂಥವರು, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂಥವರು, ಸಾಕಷ್ಟು ನಿರೀಕ್ಷೆಯನ್ನು ಸಹಿತ ಅಭಿಮಾನಿಗಳು ಮತ್ತು ಅವರ ಬೆಂಬಲಿಗರು ಕೂಡ ಇಟ್ಕೊಂಡಿದ್ರು. ಸೊ ಹೀಗಿರಬೇಕಾದ್ರೆ ರಾಜೀನಾಮೆ ಒಂದನ್ನು ನೀಡಿದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ನಾಳೆ ಪಾಟ್ನಾದಲ್ಲಿ ನೂತನ ಸಿಎಂ ಪದಗ್ರಹಣ ಸಮಾರಂಭವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಸಿಎಂ ಆಯ್ಕೆಯಲ್ಲಿ ಯಾವುದೇ ಅಚ್ಚರಿ ಕೊಡದ ಬಿಜೆಪಿ ಹೈಕಮಾಂಡ್. ಸೊ ಎಲ್ಲ ಕೂಡ ಸದ್ಯದ ಮಟ್ಟಿಗೆ ನಿತೀಶ್ ಅವರ ಸಂಪುಟದಲ್ಲಿ ಡಿಸಿಎಂ ಆಗಿದ್ದಂತಹ ಸಾಮ್ರಾಟ್ ಚೌಧರಿ ಈಗ ಸಿಎಂ ಆಗಲಿದ್ದಾರೆ.